Hi, this is Satish working as Assistant Professor in GFGCW Pavagada. In this session, we are going to discuss about pension. First, we know the meaning of pension. ಫಸ್ಟ್ ನಾವು ಮೀನಿಂಗ್ ಆಫ್ ಪೆನ್ಷನ್ಸ್ ನೋಡೋದಾಯ್ತಪ್ಪ ಅಂತಂದರೆ ಪೆನ್ಷನ್ ಅಂತಂದರೆ ಏನಪ್ಪ ಅಂತಂದರೆ ಪೆನ್ಷನ್ ಈಸ್ ರಿಸೀವ್ಡ್ ಬೈ ಅನ್ ಎಂಪ್ಲಾಯಿ ಫ್ರಮ್ ಈಸ್ ಎಂಪ್ಲಾಯರ್ ಆಫ್ಟರ್ ರಿಟೈರ್ಮೆಂಟ್ ಫ್ರಮ್ ಸರ್ವಿಸ್. ಪೆನ್ಷನ್ ಅನ್ನೋದೇನಪ್ಪ ಅಂದರೆ ಪೆನ್ಷನ್ ಈಸ್ ಎ ರಿಟೈರ್ಮೆಂಟ್ ಬೆನಿಫಿಟ್ ಈಸ್ ರಿಸೀವ್ಡ್ ಬೈ ಅನ್ ಎಂಪ್ಲಾಯಿ ಫ್ರಮ್ ಈಸ್ ಎಂಪ್ಲಾಯರ್ ಆಫ್ಟರ್ ಈಸ್ ರಿಟೈರ್ಮೆಂಟ್. ಒಬ್ಬ ಎಂಪ್ಲಾಯಿ ರಿಟೈರ್ಮೆಂಟ್ ಆದಮೇಲೆ ಎಂಪ್ಲಾಯರ್ ಕಡೆಯಿಂದ ಏನು ರಿಸೀವ್ ಮಾಡ್ಕೋತಾನೋ ರಿಟೈರ್ಮೆಂಟ್ ಬೆನಿಫಿಟ್ನ ಅದು ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಪೆನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಪೆನ್ಷನ್ ಅಂತಂದರೆ ಪೆನ್ಷನ್ ಈಸ್ ಎ ರೆಗ್ಯುಲರ್ ಪೇಮೆಂಟ್ ಮೇಡ್ ಬೈ ಅನ್ ಎಂಪ್ಲಾಯರ್ ಆರ್ ದ ಗೌರ್ಮೆಂಟ್ ಟು ಪ್ರೊವೈಡ್ ರಿಟೈರೀಸ್ ವಿತ್ ಇನ್ಕಮ್ ಅಂದರೆ ರಿಟೈರ್ಸಿಗೆ ಇನ್ಕಮ್ ಪ್ರೊವೈಡ್ ಮಾಡ್ತಾರೆ. ಯಾರು? ಅದು ಎಂಪ್ಲಾಯರ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಾದರೆ ಗೌರ್ಮೆಂಟು ಪ್ರೊವೈಡ್ ಮಾಡುತ್ತೆ. Pension refers to the regular periodical payment made by the employer to the employee after his retirement. ರಿಟೈರ್ಮೆಂಟ್ ಆದಮೇಲೆ ಕೊಡೋ ಅಂಥ ಪೀರಿಯಾಡಿಕಲ್ ಪೇಮೆಂಟ್ ಏನಿದೆಯೋ ಅದನ್ನು ನಾವು ಎಂತ ಕನ್ಸಿಡರ್ ಮಾಡ್ತೀವಿ ಅಂದರೆ ಪೆನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಪೆನ್ಷನ್ ರಿಸೀವ್ಡ್ ಬೈ ದ ಅಸೋಸಿಯೇಟ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಇಸ್ ಫುಲ್ಲಿ ಟ್ಯಾಕ್ಸಬಲ್ ಇರ್ರೆಸ್ಪೆಕ್ಟಿವ್ ಆಫ್ ದ ಕ್ಯಾಟಗರಿ ಅಂತ ಹೇಳ್ತಾನೆ. ಅಂದರೆ ಪ್ರೀವಿಯಸ್ ಇಯರಲ್ಲಿ ಏನು ರಿಸೀವ್ ಮಾಡಿರ್ತಾನೆ ಪೆನ್ಷನ್ನು ಅದು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಅಂತ ಹೇಳ್ತಾರೆ. ಪೆನ್ಷನ್ಸಲ್ಲಿ ನಮಗೆ 2 ಟೈಪ್ಸ್ ಆಫ್ ಪೆನ್ಷನ್ಸ್ ಬರುತ್ತೆ. ಅದರಲ್ಲಿ ಕಮಿಟೆಡ್ ಪೆನ್ಷನ್ನು ಸೆಕ್ಷನ್ 10 ಸಬ್ಸೆಕ್ಷನ್ 10A ಪ್ರಕಾರ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಕಮಿಟೆಡ್ ಪೆನ್ಷನ್ ಅಂತಂದರೆ ಕಮಿಟೆಡ್ ಪೆನ್ಷನ್ ಮೀನ್ಸ್ ಲಂಪ್ಸಮ್ ಪೆನ್ಷನ್. ಕಮಿಟೆಡ್ ಪೆನ್ಷನ್ ಮೀನ್ಸ್ ಇಟ್ ಈಸ್ ಎ ಲಂಪ್ಸಮ್ ಪೆನ್ಷನ್ ರಿಸೀವ್ಡ್ ಬೈ ಅನ್ ಎಂಪ್ಲಾಯಿ ಇನ್ಸ್ಟೆಡ್ ಆಫ್ ಮಂತ್ಲಿ ಪೆನ್ಷನ್ ಅಂತ ಹೇಳ್ತಾನೆ. ಅಂದರೆ ಮಂತ್ಲಿ ಪೆನ್ಷನ್ ಬದಲಾಗಿ ಲಂಪ್ಸಮ್ಮಲ್ಲಿ ರಿಸೀವ್ ಮಾಡೋಂಥ ಅಮೌಂಟ್ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ ಕಮಿಟೆಡ್ ಪೆನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕಮಿಟೆಡ್ ಪೆನ್ಷನ್ ಅಂತಂದರೆ ಏನಪ್ಪ ಅಂತಂದರೆ ಲಂಪ್ಸಮ್ ಪೇಮೆಂಟ್. ಸೊ ಕಮಿಟೆಡ್ ಪೆನ್ಷನ್ ಮೀನ್ಸ್ ಇಟ್ ಈಸ್ ಎ ಲಂಪ್ಸಮ್ ಪೇಮೆಂಟ್ ರಿಸೀವ್ಡ್ ಬೈ ಅನ್ ಎಂಪ್ಲಾಯಿ ಇನ್ಸ್ಟೆಡ್ ಆಫ್ ಮಂತ್ಲಿ ಪೆನ್ಷನ್. ಮಂತ್ಲಿ ಪೆನ್ಷನ್ ಬದಲಾಗಿ ಅವನೇನು ಮಾಡ್ತಾನೆ ಅಂದರೆ ಲಂಪ್ಸಮ್ಮಲ್ಲಿ ರಿಸೀವ್ ಮಾಡೋವಂಥದ್ದನ್ನು ನಾವೇನು ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಕಮಿಟೆಡ್ ಪೆನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಕಮಿಟೆಡ್ ಪೆನ್ಷನ್ ಟ್ಯಾಕ್ಸ್ ಟ್ರೀಟ್ಮೆಂಟ್ ಯಾವ ಥರ ಬರುತ್ತೆ ಅಂತಂದರೆ ಫಾರ್ ಟ್ಯಾಕ್ಸ್ ಪರ್ಪಸ್ ಎಂಪ್ಲಾಯೀಸ್ ಆರ್ ಕ್ಯಾಟಗರೈಸ್ ಇಂಟು 2. ಸೊ 2 ಟೈಪ್ಸು ಎಂಪ್ಲಾಯೀಸ್ ನೋಡ್ತೀವಿ. ಒಂದು ಗೌರ್ಮೆಂಟ್ ಎಂಪ್ಲಾಯಿ. ಸೊ ಗೌರ್ಮೆಂಟ್ ಎಂಪ್ಲಾಯಿ ಬಂದು ದಿಸ್ ಕ್ಯಾಟಗರಿ ಇನ್ಕ್ಲೂಡ್ಸ್ ದ ಎಂಪ್ಲಾಯೀಸ್ ಆಫ್ ಸ್ಟೇಟು, ಸೆಂಟ್ರಲ್ ಗೌರ್ಮೆಂಟು, ಲೋಕಲ್ ಅಥಾರಿಟಿ ಆ್ಯಂಡ್ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್. ಎನಿ ಕಮಿಟೆಡ್ ಪೆನ್ಷನ್ ರಿಸೀವ್ಡ್ ಬೈ ದೀಸ್ ಎಂಪ್ಲಾಯೀಸ್ ಇಸ್ ಕಂಪ್ಲೀಟ್ಲಿ ಎಕ್ಸಾಮ್ಟ್ ಫ್ರಮ್ ಟ್ಯಾಕ್ಸ್ ಅಂತ. ಅಂದರೆ ಇಫ್ ಎನಿ ಗೌರ್ಮೆಂಟ್ ಎಂಪ್ಲಾಯಿ ರಿಸೀವ್ಡ್ ಕಮಿಟೆಡ್ ಪೆನ್ಷನ್ ಮೀನ್ಸ್ ಇಟ್ ಇಸ್ ಫುಲ್ಲಿ ಎಕ್ಸಾಮ್ಟೆಡ್ ಫ್ರಮ್ ಟ್ಯಾಕ್ಸ್ ಅಂತ ಹೇಳ್ತಾನೆ. ಕಮಿಟೆಡ್ ಪೆನ್ಷನ್ನ ಯಾವುದೇ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ರಿಸೀವ್ ಮಾಡಿದ್ರೆ ಅದು ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಟ್ಯಾಕ್ಸಿಂದ ಎಕ್ಸಾಮ್ಟ್ ಬರುತ್ತೆ. ಕಮಿಟೆಡ್ ಪೆನ್ಷನ್ ಮಾತ್ರ. ಸೊ ಕಮಿಟೆಡ್ ಪೆನ್ಷನ್ನು ಯಾವುದೇ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ರಿಸೀವ್ ಮಾಡಿದ್ರೆ ಅದಕ್ಕೆ ಇಲ್ಲಿ ಕಮಿಟೆಡ್ ಪೆನ್ಷನ್ ಅಂತಲೇ ಮೆನ್ಷನ್ ಮಾಡಿರೋದು. ಕಮಿಟೆಡ್ ಪೆನ್ಷನ್ನು ಯಾವುದೇ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ರಿಸೀವ್ ಮಾಡಿದ್ರೆ ಅದೇನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಎಕ್ಸಾಮ್ಟ್ ಫ್ರಮ್ ಟ್ಯಾಕ್ಸಿಂದ ಕಂಪ್ಲೀಟಾಗಿ ಎಕ್ಸಾಮ್ಟ್ ಆಗುತ್ತೆ. ನೆಕ್ಸ್ಟ್ ಬಂದು ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಾದರೂ ಕಮಿಟೆಡ್ ಪೆನ್ಷನ್ ರಿಸೀವ್ ಮಾಡಿಕೊಂಡ್ರೆ ನಾನ್ ಗೌರ್ಮೆಂಟ್ ಎಂಪ್ಲಾಯಲ್ಲಿ ಎಗೇನ್ ದೀಸ್ ಎಂಪ್ಲಾಯೀಸ್ ಫರ್ದರ್ ಡಿವೈಡೆಡ್ ಇಂಟು ನಾನ್ ಗೌರ್ಮೆಂಟ್ ಎಂಪ್ಲಾಯಲ್ಲಿ ಮತ್ತು ಎಗೇನ್ ಕ್ಲಾಸಿಫಿಕೇಷನ್ ಬರುತ್ತೆ. ಏನಪ್ಪ ಅಂತಂದರೆ ಎಂಪ್ಲಾಯೀಸ್ ಹೂ ರಿಸೀವ್ಡ್ ಗ್ರ್ಯಾಚ್ಯುಟಿ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್. ಎಂಪ್ಲಾಯೀಸು ಗ್ರ್ಯಾಚ್ಯುಟಿ ರಿಸೀವ್ ಮಾಡಿಕೊಂಡ್ರೆ ಅಂದರೆ ಕಮಿಟೆಡ್ ಪೆನ್ಷನ್ ಜೊತೆಗೆ ಗ್ರ್ಯಾಚ್ಯುಟಿ ರಿಸೀವ್ ಮಾಡಿಕೊಂಡಾಗ ಏನು ಕೇಸ್ ಬರುತ್ತೆ ಅಂದರೆ ಇಟ್ ಈಸ್ ಎಕ್ಸಾಮ್ಟ್ ಟು ದ ಎಕ್ಸ್ಟೆಂಟ್ ಆಫ್ 1/3 ಆಫ್ ಫುಲ್ ವ್ಯಾಲ್ಯೂ ಆಫ್ ಕಮಿಟೆಡ್ ಪೆನ್ಷನ್ ಅಂತ ಹೇಳ್ತಾನೆ. ಅಂದರೆ ಅದು ಎಲ್ಲಿವರೆಗೂ ಎಕ್ಸಾಮ್ ಬರುತ್ತೆ ಅಂತಂದರೆ 1/3 ಆಫ್ ಫುಲ್ ವ್ಯಾಲ್ಯೂ ಆಫ್ ಪೆನ್ಷನ್ ಅಂತ ಹೇಳ್ತಾನೆ. 1/3 ಆಫ್ ಫುಲ್ ವ್ಯಾಲ್ಯೂ ಆಫ್ ಪೆನ್ಷನ್ ಏನಾಗುತ್ತೆ ಅಂದರೆ ಅದು ಎಕ್ಸಾಮ್ ಬರುತ್ತೆ. ಇಟ್ ಈಸ್ ಎಕ್ಸಾಮ್ಟ್ ಟು ದ ಎಕ್ಸ್ಟೆಂಟ್ ಆಫ್ 1/3 ಆಫ್ ಫುಲ್ ವ್ಯಾಲ್ಯೂ ಆಫ್ ಕಮಿಟೆಡ್ ಪೆನ್ಷನ್ ಅಂತ ಹೇಳ್ತಾನೆ. 1/3 ಅಂತ ಏನು ಬರುತ್ತೋ ಫುಲ್ ವ್ಯಾಲ್ಯೂ ಇದು ಕಮಿಟೆಡ್ ಪೆನ್ಷನ್ ಅಲ್ಲ, ಫುಲ್ ಪೆನ್ಷನ್ ಮೇಲೆ 1/3 ಏನಾಗುತ್ತೆ ಅಂತಂದರೆ ಎಕ್ಸಾಮ್ ಬರುತ್ತೆ. ನೆಕ್ಸ್ಟ್ ಬಂದು ಎಂಪ್ಲಾಯೀಸ್ ಹೂ ಡಿಡ್ ನಾಟ್ ರಿಸೀವ್ಡ್ ಗ್ರ್ಯಾಚ್ಯುಟಿ. ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಗ್ರ್ಯಾಚ್ಯುಟಿ ರಿಸೀವ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಏನು ಬರುತ್ತೆ ಅಂತಂದರೆ ಇಟ್ ಈಸ್ ಎಕ್ಸಾಮ್ ಟು ದ ಎಕ್ಸ್ಟೆಂಟ್ ಆಫ್ 1/2. ಇಲ್ಲಿ 1/3 ಕನ್ಸಿಡರ್ ಮಾಡ್ತೀವಿ ಯಾವುದರಲ್ಲಿ ರಿಸೀವ್ಡ್ ಗ್ರ್ಯಾಚ್ಯುಟಿನಲ್ಲಿ. ಡಸ್ ನಾಟ್ ರಿಸೀವ್ ಗ್ರ್ಯಾಚ್ಯುಟಿನಲ್ಲಿ 1/2 ಕನ್ಸಿಡರ್ ಮಾಡ್ತೀವಿ. 1/2 ಆಫ್ ಫುಲ್ ವ್ಯಾಲ್ಯೂ ಆಫ್ ಕಮಿಟೆಡ್ ಪೆನ್ಷನ್. 1/2 ಆಫ್ ಫುಲ್ ವ್ಯಾಲ್ಯೂ ಆಫ್ ಕಮಿಟೆಡ್ ಪೆನ್ಷನ್ ಏನಾಗುತ್ತೆ ಅಂದರೆ ಎಕ್ಸಾಮ್ ಬರುತ್ತೆ. Pension received by the employees of E&O, judges of High Court and Supreme Court, family pension received by the family members of armed forces is completely exempt from tax. ಅಂದರೆ ಈ ಪರ್ಸನ್ಸ್ ಅಂದರೆ ಪೆನ್ಷನ್ ರಿಸೀವ್ಡ್ ಬೈ ದ ಎಂಪ್ಲಾಯೀಸ್ ಆಫ್ E&O ಆಗ್ಬೋದು, ಜಡ್ಜಸ್ ಆಫ್ ಹೈ ಕೋರ್ಟ್ ಆಗ್ಬೋದು, ಸುಪ್ರೀಂ ಕೋರ್ಟು, ಫ್ಯಾಮಿಲಿ ಪೆನ್ಷನ್ ರಿಸೀವ್ಡ್ ಬೈ ದ ಫ್ಯಾಮಿಲಿ ಮೆಂಬರ್ಸ್ ಆಫ್ ಆರ್ಮ್ಡ್ ಫೋರ್ಸಸ್ಸು ಈಸ್ ಕಂಪ್ಲೀಟ್ಲಿ ಎಕ್ಸಾಮ್ ಫ್ರಮ್ ಟ್ಯಾಕ್ಸ್.
ಈ ಪರ್ಸನ್ಸ್ ಏನಾದರೂ ರಿಸೀವ್ ಮಾಡಿದ್ರೆ ಪೆನ್ಷನ್ ಏನಾಗುತ್ತೆ ಅಂದರೆ ಅದು ಎಕ್ಸಾಮ್ಟ್ ಆಗುತ್ತೆ ಅಂತೇಳಿ. ನೆಕ್ಸ್ಟ್ ಬಂದು ಈ ಬೇಸ್ ಮೇಲೆ ನಾವು ಪ್ರಾಬ್ಲಮ್ಸ್ ನೋಡೋದಾಯ್ತಪ್ಪ ಅಂತಂದರೆ, ಮಿಸ್ಟರ್ ಸುಂದರ್ ರಿಟೈರ್ಡ್ ಫ್ರಮ್ ಸರ್ವೀಸ್ ಆನ್ 31st March 2020. ಅವನು ಯಾವಾಗ ರಿಟೈರ್ಡ್ ಆಗಿರೋದು ಅಂತಂದರೆ ಮಾರ್ಚು 2020ನಲ್ಲಿ ರಿಟೈರ್ಡ್ ಆಗ್ತಾನೆ. ಈಸ್ ಪೆನ್ಷನ್ ವಾಸ್ ಫಿಕ್ಸ್ಡ್ ಅಟ್ ₹6,000 ಪರ್ ಮಂತ್. ಅವ್ನ ಪೆನ್ಷನ್ ಎಷ್ಟು ಫಿಕ್ಸ್ ಆಗಿದೆ ಅಂದರೆ ₹6,000 ಪರ್ ಮಂತ್ಗೆ ಫಿಕ್ಸ್ ಆಗಿದೆ. ಈ ಕಮ್ಯೂಟ್ಸ್ 1/2 ಆಫ್ ಇಸ್ ಪೆನ್ಷನ್ ಆ್ಯಂಡ್ ರಿಸೀವ್ಡ್ ₹3 lakh. ಅವನ ಪೆನ್ಷನ್ನು 1/2 ಆಫ್ ಅಷ್ಟು ಏನಾಗಿದೆ ಅಂದರೆ ಕಮಿಟೆಡ್ ಪೆನ್ಷನ್ಗೆ ಹೋಗಿದೆ. ಆ್ಯಂಡ್ ರಿಸೀವ್ಡ್ ₹3 lakh ರಿಸೀವ್ ಮಾಡ್ತಾರೆ. ಫೈಂಡ್ ಔಟ್ ದ ಟ್ಯಾಕ್ಸಬಲ್ ಅಮೌಂಟ್ ಆಫ್ ಕಮಿಟೆಡ್ ಪೆನ್ಷನ್. ಕಮಿಟೆಡ್ ಪೆನ್ಷನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಇಫ್ ಈ ಈಸ್ ಎ ಗೌರ್ಮೆಂಟ್ ಎಂಪ್ಲಾಯಿ, ಅವನು ಗೌರ್ಮೆಂಟ್ ಎಂಪ್ಲಾಯಿ ಆದರೆ ಏನು ರಿಸೀವ್ ಮಾಡ್ತಾನೆ, ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಹೂ ಆಲ್ಸೋ ಗೆಟ್ಸ್ ಗ್ರ್ಯಾಚ್ಯುಟಿ. ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ಗ್ರ್ಯಾಚ್ಯುಟಿ ರಿಸೀವ್ ಮಾಡಿದ್ರೆ ಏನು ರಿಸೀವ್ ಮಾಡ್ತಾನೆ. ಈಸ್ ಎ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಹೂ ಡಸ್ ನಾಟ್ ಗೆಟ್ ಎನಿ ಗ್ರ್ಯಾಚ್ಯುಟಿ. ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಗ್ರ್ಯಾಚ್ಯುಟಿ ರಿಸೀವ್ ಮಾಡಿಲ್ಲ ಅಂದರೆ ಯಾವ ಥರ ನೀವು ಫೈಂಡ್ ಔಟ್ ಮಾಡ್ತಾರೆ ಅಂತೇಳಿ. ಫಸ್ಟು ಮಿಸ್ಟರ್ ಸುಂದರ್ ಈಸ್ ಎ ಗೌರ್ಮೆಂಟ್ ಎಂಪ್ಲಾಯಿ. ಅವ್ನು ಗೌರ್ಮೆಂಟ್ ಎಂಪ್ಲಾಯಿ ಆಯ್ತಪ್ಪ ಅಂತಂದರೆ ಎಂಟೈರ್ ಕಮಿಟೆಡ್ ಪೆನ್ಷನ್ ₹3 lakh ವಿಲ್ ಬಿ ಎಕ್ಸಾಮ್ ಫ್ರಮ್ ಟ್ಯಾಕ್ಸ್. ಯಾವುದೇ ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ ಕಮಿಟೆಡ್ ಪೆನ್ಷನ್ ರಿಸೀವ್ ಮಾಡಿದ್ರೆ ಎಕ್ಸಾಮ್ ಬರುತ್ತೆ ಅಂತ ಹೇಳಿದ್ವಿ. ಸೊ ಎಕ್ಸಾಮ್ಟು. ನೆಕ್ಸ್ಟ್ ಬಂದು ಇಫ್ ಈಸ್ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಹೂ ಆಲ್ಸೋ ಗೆಟ್ಸ್ ಗ್ರ್ಯಾಚ್ಯುಟಿ. ಅವನೇನಾದರೂ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಆಯ್ತಪ್ಪ ಅಂತಂದರೆ ಅದರಲ್ಲಿ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ಗ್ರ್ಯಾಚ್ಯುಟಿ ರಿಸೀವ್ ಮಾಡ್ಕೊಂಡಾಗ ಯಾವ ಥರ ಬರುತ್ತೆ ಅಂತಂದರೆ, ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಗ್ರ್ಯಾಚ್ಯುಟಿ ರಿಸೀವ್ ಮಾಡ್ಕೊಂಡಾಗ ಎಕ್ಸಾಮ್ಟ್ ಯಾವ್ದು ಕನ್ಸಿಡರ್ ಮಾಡ್ತೀವಿ ಅಂದರೆ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಾಮ್ಟ್ ಅಂತ ಹೇಳ್ತೀನಿ. ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಾಮ್ಟ್ ಅಂತಂದರೆ ಆಕ್ಚುಯಲ್ ಕಮಿಟೆಡ್ ಪೆನ್ಷನ್ ರಿಸೀವ್ಡ್ ಎಷ್ಟು ₹3 lakh ರಿಸೀವ್ ಮಾಡಿದ್ರೆ ಆಕ್ಚುಯಲ್ ಕಮಿಟೆಡ್ ಪೆನ್ಷನ್ 1/3 ಆಫ್ ಫುಲ್ ಪೆನ್ಷನ್ ಅಂತ ಹೇಳ್ತಾನೆ. 1/3 ಆಫ್ ಫುಲ್ ಪೆನ್ಷನ್ ಅಂತಂದರೆ ಫುಲ್ ಪೆನ್ಷನ್ ಫಸ್ಟ್ ನಾವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಫುಲ್ ಪೆನ್ಷನ್ ಕನ್ವರ್ಟ್ ಮಾಡ್ಬೇಕಾಗುತ್ತೆ. ₹3 lakh ಕಮಿಟೆಡ್ ಪೆನ್ಷನ್ ಕೊಟ್ಟಿದ್ದಾನೆ, ಅದು ಬಂದು 1/2 ಕೊಟ್ಟಿದ್ದಾನೆ ಅಂದರೆ 50%. ಸೊ 1/2 ಅಂತಂದರೆ ನಾವು ಅದನ್ನು ಫುಲ್ ಪೆನ್ಷನ್ ಕನ್ವರ್ಟ್ ಮಾಡಬೇಕು ಅಂದರೆ 2/1 ಆಗುತ್ತೆ. 2/1 ಆದರೆ ಅದೇನಾಗುತ್ತೆ ಅಂದರೆ ಫುಲ್ ಪೆನ್ಷನ್ ಕನ್ವರ್ಟ್ ಆಗುತ್ತೆ. ಅವ್ನು ಕೊಟ್ಟಿರೋಂಥ ಪೋರ್ಷನ್ನ ಉಲ್ಟಾ ಮಾಡ್ಕೊಳ್ಳಿ ಫುಲ್ ಪೆನ್ಷನ್ ಕನ್ವರ್ಟ್ ಆಗುತ್ತೆ. 3 lakh ಕೊಟ್ಟಿದ್ದಾನೆ, ಅದು 1/2 ಈಕ್ವಲ್ ಇರುತ್ತೆ. ನಮಗೆ ಬೇಕಾಗಿರೋದು 2/1 ಅಂದರೆ ಫುಲ್ ಪೆನ್ಷನ್ ಬೇಕು. ಫುಲ್ ಪೆನ್ಷನ್ ಕನ್ವರ್ಟ್ ಆದರೆ ₹6 lakh ಬರುತ್ತೆ. ₹6 lakh 1/3 ಅಂತಂದರೆ ₹2 lakh ಬರುತ್ತೆ. ಆಕ್ಚುಯಲ್ ಕಮಿಟೆಡ್ ಪೆನ್ಷನ್ಸು ಮತ್ತು 1/3 ಆಫ್ ಫುಲ್ ಪೆನ್ಷನ್ ಈ ಎರಡರಲ್ಲಿ ಯಾವುದು ಲೀಸ್ಟ್ ಒನ್ ಇರುತ್ತೋ ಅದು ಎಕ್ಸಾಮ್ ಬರುತ್ತೆ. ಸೊ ಲೀಸ್ಟ್ ಒನ್ ಬಂದು ₹2 lakh. ಎಕ್ಸಾಮ್ಟೆಡ್ ಕಮಿಟೆಡ್ ಪೆನ್ಷನ್ ಈಸ್ ₹2 lakh. ನೆಕ್ಸ್ಟು ಟ್ಯಾಕ್ಸಬಲ್ ಕಮಿಟೆಡ್ ಪೆನ್ಷನ್ ಬರಬೇಕು ಅಂತಂದರೆ ಆಕ್ಚುಯಲ್ ಕಮಿಟೆಡ್ ಪೆನ್ಷನ್ಸಲ್ಲಿ ಎಕ್ಸಾಮ್ಟೆಡ್ ಪೆನ್ಷನ್ನು ಲೆಸ್ ಮಾಡಿದ್ರೆ ನಮಗೆ ಏನಾಗುತ್ತೆ ಅಂತಂದರೆ ಟ್ಯಾಕ್ಸಬಲ್ ಪೆನ್ಷನ್ ಬರುತ್ತೆ. ಫಸ್ಟು ಎಕ್ಸಾಮ್ ಪೆನ್ಷನ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಎಕ್ಸಾಮ್ ಪೆನ್ಷನ್ ಬಂದಿದ್ದಾದಮೇಲೆ ಆ ಬೇಸ್ ಮೇಲೆ ಟ್ಯಾಕ್ಸಬಲ್ ಪೆನ್ಷನ್ ಎಷ್ಟು ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬೇಕಾಗುತ್ತೆ. ಇದು ಏನು ನಾನ್ ಗೌರ್ಮೆಂಟ್ ಎಂಪ್ಲಾಯಿ ರಿಸೀವ್ಡ್ ಗ್ರ್ಯಾಚ್ಯುಟಿ. ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಗ್ರ್ಯಾಚ್ಯುಟಿ ರಿಸೀವ್ ಮಾಡಿದಾಗ ಕಮಿಟೆಡ್ ಪೆನ್ಷನ್ನು ಯಾವ ಥರ ಟ್ಯಾಕ್ಸಬಲ್ ಆಗುತ್ತೆ ಅನ್ನೋದು ಇದು. ನೆಕ್ಸ್ಟ್ ಬಂದು ಇಫ್ ಈಸ್ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಹೂ ಡಸ್ ನಾಟ್ ಗೆಟ್ ಎನಿ ಗ್ರ್ಯಾಚ್ಯುಟಿ ಅಂತ ಹೇಳ್ತಾನೆ. ನಾನ್ ಗೌರ್ಮೆಂಟ್ ಎಂಪ್ಲಾಯಿಗೆ ಯಾವುದೇ ರೀತಿ ಗ್ರ್ಯಾಚ್ಯುಟಿ ರಿಸೀವ್ ಮಾಡಿಲ್ಲ ಅಂತಂದರೆ ಅಲ್ಲಿ 1/3 ಕನ್ಸಿಡರ್ ಮಾಡ್ತೀವಿ, ಇಲ್ಲಿ 1/2 ಕನ್ಸಿಡರ್ ಮಾಡ್ತೀವಿ ಅಷ್ಟೇ. ಲೀಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಾಮ್ಟು. ಆಕ್ಚುಯಲ್ ಕಮಿಟೆಡ್ ಪೆನ್ಷನ್ ರಿಸೀವ್ಡು ಸೇಮ್ ಆ್ಯಸ್ ಇಟ್ ಈಸ್ 3 lakh ಬರುತ್ತೆ. 1/2 ಆಫ್ ಫುಲ್ ಪೆನ್ಷನ್ ಅಂತಂದರೆ ಫುಲ್ ಪೆನ್ಷನ್ ಕನ್ವರ್ಟ್ ಮಾಡೋದು ಆಲ್ರೆಡಿ ಹೇಳಿದ್ದೀನಿ. ಸೊ 3 lakh ಕೊಟ್ಟಿದ್ದಾನೆ, ಅದನ್ನು 1/2 ಇರೋದು 2/1 ಮಾಡಿಕೊಂಡ್ರೆ ನಮಗೆ ಫುಲ್ ಪೆನ್ಷನ್ ಕನ್ವರ್ಟ್ ಆಗುತ್ತೆ. ಸೊ 6 lakh ಮೇಲೆ 1/2 ಅಂತಂದರೆ 3 lakh ಬರುತ್ತೆ. ಸೊ ಲೀಸ್ಟ್ ಒನ್ ಅಂದರೆ 3 lakh ಬರುತ್ತೆ. ಎಕ್ಸಾಮ್ಟೆಡ್ ಕಮಿಟೆಡ್ ಪೆನ್ಷನ್ ಬಂದು 3 lakh ಬರುತ್ತೆ. ಟ್ಯಾಕ್ಸಬಲ್ ಬಂದು ಆಕ್ಚುಯಲ್ ಕಮಿಟೆಡ್ ಪೆನ್ಷನ್ಸಲ್ಲಿ ಎಕ್ಸಾಮ್ಟೆಡ್ ಪೆನ್ಷನ್ ಲೆಸ್ ಮಾಡಿದ್ರೆ ನಿಲ್ ಬರುತ್ತೆ. ಸೊ 3 lakh ಅಲ್ಲಿ 3 lakh ಹೋಯ್ತಪ್ಪ ಅಂದರೆ ನಿಲ್ಲೇ ಬರೋದು. ಸೊ ಇದು ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಹೂ ಡಸ್ ನಾಟ್ ಗೆಟ್ ಎನಿ ಗ್ರ್ಯಾಚ್ಯುಟಿ ಕೊಟ್ಟಾಗ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಗೆಟ್ಸ್ ಗ್ರ್ಯಾಚ್ಯುಟಿ ಅಂತ ಕೊಟ್ಟಾಗ 1/3 ಆಫ್ ಫುಲ್ ಪೆನ್ಷನ್ ಕನ್ಸಿಡರ್ ಮಾಡ್ತೀವಿ. ಡಸ್ ನಾಟ್ ರಿಸೀವ್ ಗ್ರ್ಯಾಚ್ಯುಟಿ ಅಂತಂದರೆ 1/2 ಆಫ್ ಫುಲ್ ಪೆನ್ಷನ್ನು ಕನ್ವರ್ಟ್ ಮಾಡ್ತೀವಿ. ಇಲ್ಲಿ ಮೇನ್ ಥಿಂಗ್ ಏನಪ್ಪ ಅಂದರೆ ಫುಲ್ ಪೆನ್ಷನ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಫುಲ್ ಪೆನ್ಷನ್ ಕನ್ವರ್ಟ್ ಮಾಡಿಕೊಂಡು 1/3 1/2 ಕನ್ಸಿಡರ್ ಮಾಡಬೇಕಾಗುತ್ತೆ. 1/3 ಬಂದು ರಿಸೀವ್ಡ್ ಗ್ರ್ಯಾಚ್ಯುಟಿಗೆ, 1/2 ಬಂದು ಡಸ್ ನಾಟ್ ರಿಸೀವ್ ಗ್ರ್ಯಾಚ್ಯುಟಿಗೆ ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನೋ ಪ್ರಾಬ್ಲಮ್ಮು. Mr. Akash retires from a private company on 30th June 2019. He is paid a pension of ₹7,500 per month. He commutes 75% of the pension on 1st December 2019 and receives 4,50,000 as committed pension.
ಕಂಪ್ಯೂಟ್ ದ ಟ್ಯಾಕ್ಸಬಲ್ ಅಮೌಂಟ್ ಆಫ್ ಕಮಿಟೆಡ್ ಆ್ಯಂಡ್ ಅನ್ಕಮಿಟೆಡ್ ಪೆನ್ಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ಅಂತ ಹೇಳಿದ್ದಾರೆ. ಕಮಿಟೆಡ್ ಪೆನ್ಷನ್ ಅಂತಂದರೆ ಲಂಸಮ್ ಪೇಮೆಂಟ್ ಅಂತ ಹೇಳಿದ್ವಿ. ಅನ್ಕಮಿಟೆಡ್ ಪೆನ್ಷನ್ ಅಂತಂದರೆ ಏನಪ್ಪ ಅಂತಂದರೆ ಮಂತ್ಲಿ ಪೇಮೆಂಟ್. ಇಫ್ ಎನಿ ಎಂಪ್ಲಾಯಿ ರಿಸೀವ್ಡ್ ಪೆನ್ಷನ್ ಆನ್ ಮಂತ್ಲಿ ಬೇಸ್, ಮಂತ್ ಬೇಸ್. ಸೊ ಮಂತ್ ಬೇಸ್ ಮೇಲೆ ಏನಾದರೂ ರಿಸೀವ್ ಮಾಡಿಕೊಂಡ್ರೆ ದಟ್ ಈಸ್ ಕಾಲ್ಡ್ ಅನ್ಕಮಿಟೆಡ್ ಪೆನ್ಷನ್. ಅದನ್ನು ನಾವು ಅನ್ಕಮಿಟೆಡ್ ಪೆನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಮಂತ್ಲಿ ರಿಸೀವ್ ಮಾಡಿಕೊಂಡ್ರೆ ಅನ್ಕಮಿಟೆಡ್ ಪೆನ್ಷನ್ನು, ಲಂಸಮಲ್ಲಿ ರಿಸೀವ್ ಮಾಡಿಕೊಂಡ್ರೆ ಕಮಿಟೆಡ್ ಪೆನ್ಷನ್. ಇಲ್ಲಿ ಎರಡೂ ಕೇಳಿದ್ದಾನೆ, ಕಮಿಟೆಡ್ ಮತ್ತು ಅನ್ಕಮಿಟೆಡ್ ಪೆನ್ಷನ್ ಎರಡೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾನೆ. ಅದರಲ್ಲಿ ಕೇಸ್ ಬಂದು ರಿಸೀವ್ಡ್ ಗ್ರಾಚ್ಯುಟಿ ಕೊಟ್ಟಾಗ ಏನಾಗುತ್ತೆ, ಡಸ್ ನಾಟ್ ರಿಸೀವ್ ಗ್ರಾಚ್ಯುಟಿ ಕೊಟ್ಟಾಗ ಏನಾಗುತ್ತೆ ಅಂತ ಕೇಳಿದ್ದಾನೆ. ಕಮಿಟೇಷನ್ ಆಫ್ ಅನ್ಕಮಿಟೆಡ್ ಪೆನ್ಷನ್. ಫಸ್ಟ್ ಅನ್ಕಮಿಟೆಡ್ ಪೆನ್ಷನ್ ಅಂದರೆ ಏನು, ಮಂತ್ಲಿ ಪೆನ್ಷನ್ ಅಂತ ಹೇಳಿದ್ದೀನಿ. ಮಂತ್ಲಿ ಪೆನ್ಷನ್ ಅಂತಂದರೆ ಅವ್ನು ರಿಟೈರ್ಡ್ ಆಗಿರೋದು ಯಾವ ಮಂತಪ್ಪ ಅಂತಂದರೆ, ಅವ್ನು ರಿಟೈರ್ಡ್ ಆಗಿರೋದು ಬಂದು ಜೂನಲ್ಲಿ ರಿಟೈರ್ಡ್ ಆಗಿರೋದ್ರಿಂದ ಆಫ್ಟರ್ ಈಸ್ ರಿಟೈರ್ಮೆಂಟ್, ಅವ್ನು ರಿಟೈರ್ಮೆಂಟ್ ಆದಮೇಲೆ ಅವ್ನಿಗೇನಾಗುತ್ತೆ, ಪೆನ್ಷನ್ ಬರುತ್ತೆ. ಸೊ ರಿಟೈರ್ಮೆಂಟ್ ಆದಮೇಲೆ ಪೆನ್ಷನ್ ಬರೋದ್ರಿಂದ ಪೆನ್ಷನ್ ಫ್ರಮ್ ಜುಲೈ ಟು ನವೆಂಬರಲ್ಲಿ ಏನಾಗುತ್ತೆ ಅಂದರೆ 7,500 rupees ರಿಸೀವ್ ಮಾಡ್ತಿದ್ದೆ ಮಂತ್ಲಿ. 7,500 rupees ರಿಸೀವ್ ಮಾಡ್ತಿದ್ದ ಮಂತ್ಲಿ. ಡಿಸೆಂಬರ್ ಆನ್ವರ್ಡ್ಸ್ ಏನಾಗುತ್ತೆ ಅಂದರೆ ಆ ಮಂತ್ಲಿ ಪೆನ್ಷನಲ್ಲಿ 75% ಅಷ್ಟು ಕಮಿಟೆಡ್ ಪೆನ್ಷನ್ಗೆ ಹೋಗ್ಬಿಡುತ್ತೆ. ಅವ್ನು ಹೇಳಿದ್ದಾನೆ ಇಲ್ಲಿ ನೋಡಿ, ಈ ಈಸ್ ಪೇಡ್ ಪೆನ್ಷನ್ ಆಫ್ ₹7,500 ಪರ್ ಮಂತ್. ಅವ್ನು ರಿಟೈರ್ಡ್ ಆಗಿರೋದು ಯಾವಾಗ, 30th ಜೂನಲ್ಲಿ ರಿಟೈರ್ಡ್ ಆಗಿರೋದ್ರಿಂದ ಜುಲೈಯಿಂದ ಅವ್ನಿಗೆ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ. ಈಸ್ ಪೇಡ್ ಎ ಪೆನ್ಷನ್ ಆಫ್ ₹7,500 ಪರ್ ಮಂತ್. ಈ ಕಮ್ಯೂಟ್ 75% ಆಫ್ ಪೆನ್ಷನ್. 75% ಆಫ್ ಪೆನ್ಷನ್ನು ಹೋಗುತ್ತೆ ಕಮಿಟೆಡ್ಗೆ. ಯಾವಾಗಪ್ಪ ಅಂದರೆ ಫಸ್ಟ್ ಡಿಸೆಂಬರಿಂದ 75% ಕಮಿಟೆಡ್ಗೆ ಹೋಗೋದ್ರಿಂದ ನಾವೇನು ಮಾಡಬೇಕು, ಕ್ಯಾಲ್ಕುಲೇಷನ್ನು ಅನ್ಕಮಿಟೆಡ್ ಪೆನ್ಷನ್ಸಲ್ಲಿ ಜುಲೈ ಟು ನವೆಂಬರು ಏನು ಮಾಡ್ತೀವಿ, 7,500 ಇಂಟು 5 months. ಜುಲೈ ಟು ನವೆಂಬರ್ ಎಷ್ಟು ಬರ್ತದೆ, 5 months. ಈ 5 months ಕಂಪ್ಲೀಟ್ 7,500 rupees ರಿಸೀವ್ ಮಾಡ್ತೀವಿ. ಸೊ 7,500 rupees ರಿಸೀವ್ ಮಾಡೋದ್ರಿಂದ 37,500 rupees ಅನ್ಕಮಿಟೆಡ್ ಪೆನ್ಷನ್ ಬರುತ್ತೆ. ಜೊತೆಗೆ ಡಿಸೆಂಬರಿಂದ ಏನಾಗುತ್ತೆ ಅಂದರೆ ಆ 7,500 rupeesಲ್ಲಿ 75% ಅಷ್ಟು ಕಮಿಟೆಡ್ ಪೆನ್ಷನ್ಗೆ ಹೋಗ್ಬಿಡುತ್ತೆ. ಇನ್ನು ರಿಮೈನಿಂಗ್ 25% ಮಾತ್ರ 7,500ಅಲ್ಲಿ 25% ಮಾತ್ರ ಏನಾಗುತ್ತೆ, ಅನ್ಕಮಿಟೆಡ್ ಆಗುತ್ತೆ. ಸೊ ಹಾಗಾಗಿ ಡಿಸೆಂಬರ್ ಟು ಮಾರ್ಚ್ 2020 ಅಂತಂದರೆ ನಮ್ಮ ಪ್ರೀವಿಯಸ್ ಇಯರ್ ಎಂಡಿಂಗು. ಸೊ ಡಿಸೆಂಬರ್ ಟು ಮಾರ್ಚ್ 2020 ನಮ್ಮ ಪ್ರೀವಿಯಸ್ ಇಯರ್ ಎಂಡಿಂಗ್ವರೆಗೂ ಏನಾಗುತ್ತೆ ಅಂದರೆ 7,500ಅಲ್ಲಿ 25% 1,875 ಬರುತ್ತೆ. 25%ಗೆ 1,875 ಮಾತ್ರ ಅನ್ಕಮಿಟೆಡ್ ಪೆನ್ಷನ್ ಬರುತ್ತೆ. ಇಂಟು ಡಿಸೆಂಬರ್ ಟು ಮಾರ್ಚ್ ಅಂದರೆ 4 months 7,500 ನಮಗೇನು ಬರುತ್ತೆ ಅಂದರೆ ಅನ್ಕಮಿಟೆಡ್ ಪೆನ್ಷನ್ ಬರುತ್ತೆ ಪರ್ 4 months. ಟೋಟಲ್ ಅನ್ಕಮಿಟೆಡ್ ಪೆನ್ಷನ್ ಬಂದು 45,000. ಅದ್ರಲ್ಲಿ ಕೇಸ್ ಬಂದು ಇಫ್ ಈಸ್ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಆಲ್ಸೋ ಗೆಟ್ಸ್ ಗ್ರಾಚ್ಯುಟಿ ಅಂತ. ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಗ್ರಾಚ್ಯುಟಿ ರಿಸೀವ್ ಮಾಡ್ಕೊಂಡಾಗ ಅಂತ ಕೊಟ್ಟಿದ್ದಾನೆ. ಲಿಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಾಮ್ಟು. ಆಕ್ಚುಯಲ್ ಕಮಿಟೆಡ್ ಪೆನ್ಷನ್ ರಿಸೀವ್ಡು 450,000 ಆಕ್ಚುಯಲ್ ಕಮಿಟೆಡ್ ಪೆನ್ಷನ್ ರಿಸೀವ್ ಮಾಡಿರೋದು. 1/3 ಆಫ್ ಫುಲ್ ಪೆನ್ಷನ್ ಅಂತ ಹೇಳಿದಾನೆ. 1/3 ಆಫ್ ಫುಲ್ ಪೆನ್ಷನ್ ಅಂತಂದರೆ ಅವನು ಫುಲ್ ಪೆನ್ಷನ್ ಕನ್ವರ್ಟ್ ಮಾಡಬೇಕಾಗತ್ತೆ. ಯಾಕಂದರೆ 450,000 ಬಂದು ಅವ್ನು ಕೊಟ್ಟಿರೋದು 75% ಕೊಟ್ಟಿರೋದ್ರಿಂದ ಅದನ್ನು ನಾವು 100% ಕನ್ವರ್ಟ್ ಮಾಡಬೇಕಾಗತ್ತೆ. 450,000 ಡಿವೈಡ್ ಬೈ 75 ಇಂಟು 100 ಮಾಡಿಕೊಂಡ್ರೆ ನಮಗೆ ಫುಲ್ ಪೆನ್ಷನ್ 6 lakh rupees ಬರುತ್ತೆ. 6 lakh rupeesಲ್ಲಿ 1/3 ಮಾಡಿಕೊಂಡ್ರೆ ನಮಗೆ 2 lakh rupees ಬರುತ್ತೆ. ಈ ಆಕ್ಚುಯಲ್ ಕಮಿಟೆಡ್ ಪೆನ್ಷನ್ ಮತ್ತು 1/3 ಆಫ್ ಫುಲ್ ಪೆನ್ಷನ್ಸಲ್ಲಿ ಲಿಸ್ಟ್ 1 ಯಾವುದಪ್ಪ ಅಂತಂದರೆ 2 lakh rupees ಎಕ್ಸಾಮ್ ಬರುತ್ತೆ. ಟ್ಯಾಕ್ಸಬಲ್ ಕಮಿಟೆಡ್ ಪೆನ್ಷನ್ ಬರಬೇಕು ಅಂತಂದರೆ ಆಕ್ಚುಯಲ್ ಕಮಿಟೆಡ್ ಪೆನ್ಷನ್ಸಲ್ಲಿ ಎಕ್ಸಾಮ್ಟೆಡ್ ಪೆನ್ಷನ್ ಲೆಸ್ ಮಾಡಬೇಕಾಗುತ್ತೆ. ಆಕ್ಚುಯಲ್ ಕಮಿಟೆಡ್ ಪೆನ್ಷನ್ ಬಂದು 450 ಇದೆ, ಎಕ್ಸಾಮ್ಟೆಡ್ ಪೆನ್ಷನ್ ಬಂದು 2 lakh ಇದೆ. ಸೊ 2,50,000 ಟ್ಯಾಕ್ಸಬಲ್ ಬರುತ್ತೆ. ಇದು ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಹೂ ಆಲ್ಸೋ ಗೆಟ್ಸ್ ಗ್ರಾಚ್ಯುಟಿ. ಸೆಕೆಂಡ್ ಕೇಸ್ ಬಂದು ಇಫ್ ಈಸ್ ಎ ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಹೂ ಡಸ್ ನಾಟ್ ಗೆಟ್ ಎನಿ ಗ್ರಾಚ್ಯುಟಿ. ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಯಾವುದೇ ಗ್ರಾಚ್ಯುಟಿ ರಿಸೀವ್ ಮಾಡಿಲ್ಲ ಅಂತಂದರೆ ಲಿಸ್ಟ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸಾಮ್ಟು. ಆಕ್ಚುಯಲ್ ಕಮಿಟೆಡ್ ಪೆನ್ಷನ್ ರಿಸೀವ್ಡು 450,000 1/2 ಆಫ್ ಫುಲ್ ಪೆನ್ಷನ್ ಬರುತ್ತೆ. ಇಲ್ಲಿ 1/2 ಆಫ್ ಫುಲ್ ಪೆನ್ಷನ್ ಬರುತ್ತೆ. ರಿಸೀವ್ಡ್ ಗ್ರಾಚ್ಯುಟಿ ಬಂದಾಗ 1/3 ಬರುತ್ತೆ. ಡಸ್ ನಾಟ್ ರಿಸೀವ್ ಗ್ರಾಚ್ಯುಟಿ ಬಂದಾಗ 1/2 ಕನ್ಸಿಡರ್ ಮಾಡ್ಕೋಬೇಕು. ಆಲ್ರೆಡಿ ಫುಲ್ ಪೆನ್ಷನ್ ಕನ್ವರ್ಟ್ ಮಾಡೋದು ಮಾಡಿದ್ದೀವಿ. ಸೊ 450,000 ಡಿವೈಡ್ ಬೈ 75 ಇಂಟು 100 ಮಾಡಿಕೊಂಡ್ರೆ ನಮಗೆ 6 lakh ಟೋಟಲ್ ಫುಲ್ ಪೆನ್ಷನ್ ಬರುತ್ತೆ.
ಆ 6 ಲ್ಯಾಕ್ ಮೇಲೆ ಇಂಟು 1/2 ಮಾಡಿಕೊಂಡ್ರೆ ನಮಗೆ 3 ಲ್ಯಾಕ್ ರುಪೀಸು ಬರುತ್ತೆ. ಈ ಎರಡೂ ಕೇಸಸಲ್ಲಿ ಲೀಸ್ಟ್ ಒನ್ ಯಾವುದಪ್ಪ ಅಂದರೆ 3 ಲ್ಯಾಕ್ ರುಪೀಸು. ಸೊ ಎಕ್ಸಾಮ್ಟೆಡ್ ಕಮಿಟೆಡ್ ಪೆನ್ಷನ್ ಬಂದು 3 ಲ್ಯಾಕ್ ಬರುತ್ತೆ. ಟ್ಯಾಕ್ಸಬಲ್ ಕಮಿಟೆಡ್ ಪೆನ್ಷನ್ ಬಂದು ಮಾಡಬೇಕು ಅಂದರೆ ಆಕ್ಚುಯಲ್ ಕಮಿಟೆಡ್ ಪೆನ್ಷನ್ಸಲ್ಲಿ ಎಕ್ಸಾಮ್ಟೆಡ್ ಪೆನ್ಷನ್ ಲೆಸ್ ಮಾಡಿಕೊಂಡ್ರೆ ನಮಗೆ 1,50,000 ಟ್ಯಾಕ್ಸಬಲ್ ಪೆನ್ಷನ್ ಬರುತ್ತೆ, ಟ್ಯಾಕ್ಸಬಲ್ ಕಮಿಟೆಡ್ ಪೆನ್ಷನ್ ಬರುತ್ತೆ. ಟೋಟಲ್ ಟ್ಯಾಕ್ಸಬಲ್ ಪೆನ್ಷನ್ ಬರಬೇಕು ಅಂತಂದರೆ ನಮಗೆ ಟೋಟಲ್ ಟ್ಯಾಕ್ಸಬಲ್ ಪೆನ್ಷನ್ ಬರಬೇಕು ಅಂತಂದರೆ ಟೋಟಲ್ ಟ್ಯಾಕ್ಸಬಲ್ ಪೆನ್ಷನ್ ಅಂತಂದರೆ ಕಮಿಟೆಡ್ಡು ಅನ್ಕಮಿಟೆಡ್ ಎರಡೂ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಪೆನ್ಷನ್ ಬರುತ್ತೆ. ಪೆನ್ಷನ್ 2 ಟೈಪ್ಸ್ ಬರುತ್ತೆ, ಕಮಿಟೆಡ್ ಪೆನ್ಷನ್, ಅನ್ಕಮಿಟೆಡ್ ಪೆನ್ಷನ್. ಅನ್ಕಮಿಟೆಡ್ ಅಂದರೆ ಮಂತ್ಲಿ ಬೇಸು, ಕಮಿಟೆಡ್ ಪೆನ್ಷನ್ ಅಂದರೆ ಲಂಪ್ಸಮ್ ಪೇಮೆಂಟು, ಆಯಿತಾ. ಸೊ ಕೇಸ್ ಏನಲ್ಲಿ ಇಲ್ಲಿ 2 ಕೇಸ್ ಇದೆ. ನಾನ್ ಗೌರ್ಮೆಂಟ್ ಎಂಪ್ಲಾಯಿ ರಿಸೀವ್ಡ್ ಗ್ರ್ಯಾಚ್ಯುಟಿ, ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಡಸ್ ನಾಟ್ ರಿಸೀವ್ ಗ್ರ್ಯಾಚ್ಯುಟಿ. ಫಸ್ಟ್ ಕೇಸಲ್ಲಿ ಕಮಿಟೆಡ್ ಪೆನ್ಷನ್ ಟ್ಯಾಕ್ಸಬಲ್ ಎಷ್ಟು ಬಂದಿತ್ತು ಅಂದರೆ 2,50,000 ಬಂದಿತ್ತು. ಅನ್ಕಮಿಟೆಡ್ ಪೆನ್ಷನ್ ಬಂದು 45,000, ಟೋಟಲ್ 2,95,000 ಟ್ಯಾಕ್ಸಬಲ್ಲು. ಕೇಸ್ ಬಿನಲ್ಲಿ ಕಮಿಟೆಡ್ ಪೆನ್ಷನ್ ಟ್ಯಾಕ್ಸಬಲ್ ಎಷ್ಟಪ್ಪ ಅಂದರೆ 1,50,000, 1,50,000 ಟ್ಯಾಕ್ಸಬಲ್ ಕಮಿಟೆಡ್ ಪೆನ್ಷನ್ ಬಂದಿದೆ. ಅನ್ಕಮಿಟೆಡ್ ಪೆನ್ಷನ್ 45,000, ಟೋಟಲ್ 1,95,000 ಟೋಟಲ್ ಪೆನ್ಷನ್ ಬರುತ್ತೆ. ಕೇಸ್ ಎ ಮತ್ತು ಕೇಸ್ ಎನಲ್ಲಿ ಟೋಟಲ್ 2,95,000 ಬರುತ್ತೆ. ಕೇಸ್ ಬಿನಲ್ಲಿ ಟೋಟಲ್ 1,95,000 ಟೋಟಲ್ ಟ್ಯಾಕ್ಸಬಲ್ ಪೆನ್ಷನ್ ಬರುತ್ತೆ. ಇದು ಪೆನ್ಷನ್ಸ್ ಕ್ಯಾಲ್ಕುಲೇಟ್ ಮಾಡೋಂಥ ಪ್ರೊಸೀಜರ್. ಪೆನ್ಷನ್ಸಲ್ಲಿ ನೀವು ನೋಡಬೇಕಾಗಿರೋದು ಇಷ್ಟೇ, ಒಂದು ಗೌರ್ಮೆಂಟ್ ಎಂಪ್ಲಾಯಿ ಮತ್ತು ನಾನ್ ಗೌರ್ಮೆಂಟ್ ಎಂಪ್ಲಾಯಿ ಬರ್ತಾರೆ. ಗೌರ್ಮೆಂಟ್ ಎಂಪ್ಲಾಯಿಗೆ ಕಮಿಟೆಡ್ ಪೆನ್ಷನ್ನು ಫುಲ್ ಎಕ್ಸಾಮ್ ಬರುತ್ತೆ. ಗೌರ್ಮೆಂಟ್ ಎಂಪ್ಲಾಯಿ ಕೊಟ್ಟಾಗ ಕಮಿಟೆಡ್ ಪೆನ್ಷನ್ಸು ನೀವು ಟ್ಯಾಕ್ಸಬಲ್ ಮಾಡೋದು ನೆಸಿಟಿ ಇಲ್ಲ. ಬಟ್ ಅನ್ಕಮಿಟೆಡ್ ಪೆನ್ಷನ್ ಏನಾದರೂ ಕೇಳಿದಾಗ ಅನ್ಕಮಿಟೆಡ್ ಪೆನ್ಷನ್ನು ಗೌರ್ಮೆಂಟ್ ಎಂಪ್ಲಾಯಿಗೂ ಟ್ಯಾಕ್ಸಬಲ್ ಆಗುತ್ತೆ, ನಾನ್ ಗೌರ್ಮೆಂಟ್ ಎಂಪ್ಲಾಯಿಗೂ ಟ್ಯಾಕ್ಸಬಲ್ ಆಗುತ್ತೆ. ಸೊ ಅನ್ಕಮಿಟೆಡ್ ಪೆನ್ಷನ್ಸು ನೀವು ಮಂತ್ಲಿ ಬೇಸ್ ಕೊಟ್ಟಾಗ ಅದನ್ನು ಅನ್ಕಮಿಟೆಡ್ ಪೆನ್ಷನ್ ಅಂತ ಕನ್ಸಿಡರ್ ಮಾಡ್ತೇವೆ. ಕಮಿಟೆಡ್ ಪೆನ್ಷನ್ ಅಂತಂದರೆ ಲಂಪ್ಸಮ್ ಪೇಮೆಂಟ್. ಲಂಪ್ಸಮ್ ಪೇಮೆಂಟ್ ಕೊಟ್ಟಾಗ ಅದನ್ನು ನಾವು ಕಮಿಟೆಡ್ ಪೆನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಕಮಿಟೆಡ್ ಪೆನ್ಷನ್ ಬಂದಾಗ ಕ್ಯಾಲ್ಕುಲೇಷನಲ್ಲಿ ನಾವು ಎಂಪ್ಲಾಯೀಸ್ನ 2 ಟೈಪ್ಸ್ ಡಿವೈಡ್ ಮಾಡ್ತೀವಿ, ಗೌರ್ಮೆಂಟ್ ಎಂಪ್ಲಾಯೀಸು, ನಾನ್ ಗೌರ್ಮೆಂಟ್ ಎಂಪ್ಲಾಯೀಸು. ಗೌರ್ಮೆಂಟ್ ಎಂಪ್ಲಾಯಿ ಬಂದಾಗ ಎಕ್ಸಾಮ್ಟು, ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಬಂದಾಗ ರಿಸೀವ್ಡ್ ಗ್ರ್ಯಾಚ್ಯುಟಿ ಡಸ್ ನಾಟ್ ರಿಸೀವ್ ಗ್ರ್ಯಾಚ್ಯುಟಿ ಅಂತ ನೋಡ್ತೀವಿ. ರಿಸೀವ್ಡ್ ಗ್ರ್ಯಾಚ್ಯುಟಿ ಬಂದಾಗ 1/3 ಆಫ್ ಫುಲ್ ಪೆನ್ಷನ್ ಕನ್ಸಿಡರ್ ಮಾಡ್ತೀವಿ. ಡಸ್ ನಾಟ್ ರಿಸೀವ್ ಗ್ರ್ಯಾಚ್ಯುಟಿ ಬಂದಾಗ 1/2 ಆಫ್ ಫುಲ್ ಪೆನ್ಷನ್ ಕನ್ಸಿಡರ್ ಮಾಡ್ತೀವಿ ಅಷ್ಟೇ. ಸೊ ಅದು ಡಿಫ್ರೆನ್ಸು. ನಿಮ್ಗೆ ಏನಾದ್ರು ಫರ್ದರ್ ರೆಫರೆನ್ಸ್ ಬೇಕಂದರೆ ಈ ಬುಕ್ಸು ನೀವು ರೆಫರ್ ಮಾಡ್ಕೋಬೋದು.